ಯಪ್ಪ ಎಷ್ಟೊತ್ತಾಯ್ತು ನಾ ಬಂದು ಇವ ಏನೂ ಬರಲಿಲ್ಲಲ್ಲ. ಯಾಕೆ ಎಷ್ಟೊತ್ತ ಬರಬೇಕಾಗಿತ್ತು, ಲೇಟ್ ಆಗೋಯ್ತಲ್ಲ. ಲೆಕ್ಕದ ಪ್ರಕಾರ ನೋಡಿದ್ರೆ ಇವನೇ ಬೇಗ ಬಂದು ನನ್ನ ಕಾಯ್ಕೊಂಡು ನಿಂತಿರ್ಬೇಕು. ಇಲ್ಲಿ ನೋಡಿದ್ರೆ ನಾನೇ ಜಲ್ದಿ ಬಂದು ಕಾಯ್ಕೋತ ಇವನೇ ನಿಂತೀನಿ. ಇವ ಜಲ್ದಿ ಬರಲಿಲ್ಲ ಇನ್ನೂ ಶಶಿ ಯಾಕೆ ಎಲ್ಲಾರ ಬರ್ಲಕತ್ತಾನ, ಏನು ಕತೆ ದಾರಿಯಾಗ ಹೋಗಿದ್ದಾನ ಹೆಂಗೆ, ಏನು ಫೋನ್ಗಿನ್ ಮಾಡ್ಲಾ ಎಲ್ಲಿದೆಯಾ ಅಂತ ಕೇಳೋಕ್ಕೆ. ಏನು ಮಾಡಲಿ, ಯಾವುದಕ್ಕೂ ಒಂದು ಫೋನೇ ಮಾಡ್ತೀನಿ ರೀ. ಅಯ್ಯಪ್ಪ ಬೇಡ ಬೇಡ, ಗಾಡಿಯ ಮೇಲೆ ಬರ್ತಿರ್ತಾನೆ ಮತ್ತು ಸುಮ್ಮನೆ ಎಲ್ಲಿ ಫೋನ್ ಎತ್ಕೊತಿರ್ತಾನೆ. ಮೊದಲೇ ಗಾಡಿ ಓಡಿಸೋತಿ ಫೋನ್ನೇ ಮಾತಾಡಬಾರ್ದು, ಇಟ್ಸ್ ವೆರಿ ಡೇಂಜರು. ಬೇಡ, ಇನ್ನೊಂದು ಸ್ವಲ್ಪ ಇಷ್ಟೊತ್ತಿನ ತನಕ ಕಾಯ್ತೀನಿ, ಇನ್ನೊಂದು ಸ್ವಲ್ಪ ಕಾಯ್ತೀನಿ ಮತ್ತೆ ಮಾಡಲಿ. ಶಶಿ ಬೇಗ ಬಾರಪ್ಪ, ಎಲ್ಲಿದೆಯಾ? ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ. ಅಯ್ಯೋ ಆಲ್ರೆಡಿ ಬಂದು ಕೈಲಿಕ್ಕತ್ತಾಳ. ಇನ್ನು ಹೋದ್ರೆ ಸಾಕು ಮುಂದೆ ಒಟ್ಟ 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 ಅಂತ ತಲೆ ತಿಂದಕ್ಷಿ ಕೈ ಬಿಡ್ತಾಳ ಬಿಡಿ. ಈಗಿನ ಲೆಕ್ಕದ ಪ್ರಕಾರ ನಾನೇ ಬಂದು ಹಾಕಿ ವೇಟ್ ಮಾಡ್ಬೇಕತ್ತ. ನಾ ಒಂದ್ಸಲ ಬಂದ್ರೆ ಈಗ ನನಗೆ ಮೊದಲೇ ಬಂದು ನನ್ನ ಕೈಲಿಕ್ಕತ್ತಾಳ. ಸುದ್ದ ಆಯ್ತು ಕತಿ. ಮನ್ಯಾಗ ಹೆಂಡತಿ ಕೈಲಿ ಉಳಿಸ್ಕೊಂಬಂದಿನಿ, ಈಗಿನ ಕೈಲಿ ಉಳಿಸ್ಬೇಕು. ಯಪ್ಪ ದೇವ್ರೇ, ನನ್ನ ಗತಿ ನನ್ನ ಶತ್ರುಗೂ ಬರ್ಬಾರ್ದಪ್ಪ. ಅಂತೂ ಇಂತ ಬಂದ್ರಲ್ಲ ಸಾಹೇಬ್ರು ಇವತ್ತೇ. ಓ ಬಂದಿದ್ದೀರಾ ಮೇಡಮ್? ಹಾಯ್ ಮೇಡಮ್, ನಮಸ್ಕಾರ. ಚೆನ್ನಾಗಿದ್ದೀರಾ ಮೇಡಮ್? ಯಾಕ್ರಿ ಮೇಡಮ್ ನಮ್ಮ ಮ್ಯಾಗ ಅಕೌಂಟ್ ಸಿಟ್ಟ ಏನು ಅಂತಂದು ಮಾಡಿದೇವ್ರಿ ನಾವು? ಅದನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಓ ನಿಮ್ಮನ್ನ ಕಾಯ್ಸಿವಿ ಅಂತ ಹೇಳ್ರಿ, ತಪ್ಪಾಯ್ತು ರೀ. ಏನೋ ಬರ್ಬೇಕಾದ್ರೆ ಒಂದಿಟ್ಟು ಲೇಟ್ ಆಯ್ತು ರೀ. ಹಾಗೆ ಪರಿಚಯದವ್ರು ಸಿಕ್ಕಿದ್ರಿ, ಮಾತಾಡ್ಕೊತ ನಿಂತೇವ್ರಿ ಎರಡು ಮಾತು. ಆಯ್ತು ತಪ್ಪಾಗ್ಯದ್ರಿ, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ ಹೇಳ್ರಿ. ಏನು ಬೇಜಾರು ಮಾಡ್ಕೋಬೇಡ್ರಿ. ಬರೀ ಇದೇ ಹೇಳೋದಾಯ್ತು, ಒಂದು ದಿವಸನೂ ಜಲ್ದಿ ಬಂದು ನನಗೋಸ್ಕರ ಕಾಯ್ದಿದ್ದು ನೋಡೇ ಇಲ್ಲ ನಾನು. ಹೋಗೋ ಬರೀ ಇದೇ ಹೇಳ್ತೀನಿ ಬರೀ. ಸರಿ ಆಯಿತು, ತಪ್ಪಾಯ್ತಪ್ಪ. ತಪ್ಪಾಯ್ತು ಅಂತ ಕೇಳಿಲ್ಲ ಮತ್ತೇನೀಗ. ಆಯ್ತು ಇನ್ನೊಂದ್ಸತಿ ನಾನೇ ನಿನ್ನ ಕಡೆ ಮೊದಲು ಬಂದು ನಿನ್ನ ಸಮೇಂದು ಕಾಯ್ತೀನಿ ಆಯ್ತಾ? ಸಮಾಧಾನನ? ಸರಿ ಅದು ಮುಖ ಗಂಟು ಹಾಕಿದ್ದು ತೆಗಿ. ಒಂದು ಸ್ವಲ್ಪ ನೋಡೋಣ ಹೆಂಗೆ ನಗ್ತಿದ್ದು ನಗರಿ, ಹೆಂಗೆ ನಗ್ತೀರಿ ನೋಡಮ್ ನಗರಿ. ನಮ್ಮ ಸಮೇಂದು ಒಂದು ಸ್ವಲ್ಪ ಒಂದು ಸಣ್ಣ ಸ್ಮೈಲ್ ಕೊಟ್ಟು ನೋಡೋಣ ಹೆಂಗೆ ಕೊಡ್ತೀರಿ. ಹಾಂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೀರಿ. ಅದಕ್ಕೆ ಹೇಳ್ತೀನಿ ನೀನು ಯಾವಾಗಲೂ ನಗ್ತಾ ಇರು, ನಕ್ಕನೇ ಚೆನ್ನಾಗಿ ಕಾಣಿಸ್ತೀಯ ಅಂತ. ಯಾವತ್ತು ನೋಡ್ರಿ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನೈತಿ ಮಾರಿ ಮನ ಮಾಡ್ಕೊಂಡು ನಿಂತು ಬಿಡ್ತಿ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಿ. ಅದಕ್ಕೆ ಎಲ್ಲ ನಾನು ನಿನ್ನ ಹಿಂದೆ ಬಿದ್ದಿದ್ದು. ಏನಂದ್ರಿ? ಅದು ಏನೋ ಲಾಸ್ಟ್ನೇದು ಕೇಳಿಸ್ಲಿಲ್ಲಪ್ಪ ನನಗಂತೂ, ಅಲ್ಲೇ ಬಾಯಾಗೆ ಕುಣಿದ್ರಿ. ಏನಂದ್ರಿ ನೋಡಿ ಲಾಸ್ಟ್ನೇ ಶಬ್ದ ಮತ್ತೊಂದ್ಸಲ ಹೇಳ್ರಿ. ಏನಿಲ್ರಿ, ಅದೇ ನಗ್ತಿರು ಚೆಂದ ಕಾಣ್ತೀರಿ ಅಂತ ವಿಷಯ ಅಂದರೆ ಮತ್ತೊಂದು ಏನಿಲ್ರಿ. ಹೌದಾ? ನನಗೇನೋ ಬೇರೆ ಥರ ಕೇಳ್ದಂಗೆ ಆಯ್ತು, ಅದಕ್ಕೆ ಅಂದೆ. ಅದು ಹೋಗ್ಲಾಕ್ ಬಿಡ್ರಿ. ಬರ್ರಿ ಮೇಡಮ್, ಏನು ಚಹಾ ಕುಡ್ತಿರೋ, ಏನು ಕಾಫಿ ಕುಡ್ತಿರೋ, ಏನು ಈಗಂತೂ ಏನದ ಟೈಮ್ ಮಧ್ಯಾಹ್ನ ಆಗಿದೆ, ಏನು ಊಟ ಮಾಡ್ತಿರೋ? ಬರ್ರಿ ಹೋಗಿಸಿಂದ್ರೆ ಹೋಟೆಲ್ದಾಗ ಉಣ್ಣಂ ಬರ್ರಿ. ಊಟನಾ? ಬೇಡ, ಈಗ ಬಂದಿದೀಯಾ ತಿರ್ಗಾ ಮತ್ತೆ ಅಲ್ಲಿ ಹೋಗು ಉಣ್ಣು, ಮತ್ತೆ ತಿರ್ಗಾ ನಿನ್ನ ಕೆಲ್ಸಕ್ಕೆ ನೀನು ಹೋಗು, ನಮ್ಮ ಮನೆಗೆ ನಾನು ಹೋಗ್ತೀನಿ. ಇದೇ ಆಯಿತು. ಏನು ಮಾತಾಡೋಕ್ಕೆ ಪ್ರಯೋಜನ ಸಿಗ್ತಾ ಇಲ್ಲ, ಒಂದು ದಿವಸ ನನ್ನ ಟೈಮು ಕೊಡ್ತಾ ಇಲ್ಲ ನೀನು. ಯಾಕೆ ಶಶಿ, ಏನಾಗಿದೆ ನಿನಗೆ? ನನಗೇನಾಗಿಲ್ವಲ್ಲಪ್ಪ, ನನಗೇನಾಗಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ಮತ್ತೇನು ಮಾಡೋದು? ಆಫೀಸು ನಮ್ಮ ಮಾವಂದು ಯಾವ್ದಾರು, ಮತ್ತು ಅಲ್ಲಿ ಕೆಲಸ ಹೇಳಿದ ಕೆಲಸ ಎಲ್ಲ ಮಾಡಬೇಕಲ್ಲ. ನಮ್ಮ ಮಾವ ಹೇಳಿದ ಕೆಲಸ ಅಲ್ಲ, ಅಲ್ಲಿ ನಾನು ಹೇಳ್ದಂಗೆ ನಡೀತಾ ಹೇಳು. ಅಳಿಯ ಅಂತೇನು ಏನಾದರೂ ನಮ್ಮ ಮಾವನ ಆಫೀಸೇ ನನ್ನ ಹೆಸರಿಗೆ ಬರ್ದವನ, ಆ ಆಫೀಸೇ ನಾನು ನಡೆಸ್ತಾ ಇದ್ದೀನ. ಇಲ್ಲ ಮಾರೈತಿ, ನಿಮ್ಮಪ್ಪನ ಆಫೀಸು ನಿಮ್ಮಪ್ಪ ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಟೈಮ್ ಟೇಬಲ್ ಇರ್ತಲ್ಲ, ಎಲ್ಲ ಟೈಮ್ ಟೇಬಲ್ ಪ್ರಕಾರ ನಾವು ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ. ಮತ್ತೇನು ಮಾಡೋಕ್ಕಾಗುತ್ತೆ? ಇವ್ರು ಟೈಮ್ ನನಗೆ ಸಿಗಲ್ಲ ಅಂದಮೇಲೆ ನಾನು ನಿನ್ಗೆ ಕೊಡೋಕ್ಕಾಗುತ್ತೆ? ಬೇಜಾರು ಮಾಡ್ಕೊಬೇಡ, ಅಡ್ಜಸ್ಟ್ ಮಾಡ್ಕೋ. ಅಡ್ಜಸ್ಟ್ ಮಾಡ್ಕೊಳ್ಳೋದ? ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಟೈಮ್ ಕೊಡದೇ ಇರೋದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾ? ನಿನ್ನ ತಲೆ ಏನು? ಊಟಕ್ಕೆ ಟೈಮ್ ಎಷ್ಟೊತ್ತಿನ ತನಕ ಇರುತ್ತೆ ಹೇಳು? 1.5 ಇರುತ್ತೆ. ಅಷ್ಟೊತ್ತಿನ ತನಕ ಆಫೀಸಲ್ಲಿ ಏನು ಮಾಡ್ತಾ ಇರ್ತೀಯ? ಕೆಲಸ ಮುಗಿದಿರ್ತೈತೆ ತಾನೆ, ಊಟಕ್ಕಂತ ಬಿಟ್ಟಿರ್ತಾನೆ. ಅವಾಗ ನೀವು ನಾನು ಕಾಲ್ ಮಾಡಿ ಕರಿಬೋದಲ್ಲ, ಮಾತಾಡೋಣ ಬಾ ಫ್ರೀ ಇದ್ದೀನಿ ಅಂತ. ಆವಾಗಲಾದ್ರೂ ನೀನು ಸುಮ್ಮನೆ ಕೂತ್ಕೊಂಡೇ ಇರ್ತೀಯ ಆಫೀಸಲ್ಲಿ. ನನಗೇನೋ ಒಂಥರ ಬೇಜಾರು. ಕಾಲೇಜಲ್ಲಿ ಪಾಠ ಕೇಳೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನೀನು ಮೀಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಾ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೀನಿ ವಿಲವಿಲ ಅಂತ. ಅಯ್ಯೋ ನನ್ನ ಸಂಕಟ ಯಾರಿಗೆ ಹೇಳಿ? ಕೇಳೋ ನೀನೇ ಕೇಳ್ತಾ ಇಲ್ಲ, ಇನ್ಯಾರಿಗೆ ಹೇಳ್ಬೇಕು ಹೇಳು ನಾನು? ನಾವಿಬ್ರು ಮೀಟ್ ಮಾಡೋದನ್ನ ಜಾಗ ಏನು ಸನಿ ಐತಿ? ಬರ್ಲಪ್ಪ ಹೆಂಗೆ ಅನ್ನಪ್ಲೆ ಅದ. ಅಲ್ಲಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಊಟಕ್ಕೆ ಬಿಟ್ಟ ತಕ್ಷಣ ಓಡಿ ಬಂದು ನೀನು ಅಲ್ಲಿಂದ ಬರೋದು, ನಾನು ಇಲ್ಲಿಂದ ಬರೋದು, ಯಾರೋ ಒಬ್ರು ಮೊದಲು ಬಂದು ಕುಂದ್ರೋದು, ಮತ್ತೇನಾದ್ರು ಅವ್ರ ಸಮೇತ ಬರ್ಲಾರ್ದ್ರ ಸಮೇತ ಬಂದವ್ರು ಕಾಯೋದು. ತಿರ್ಗಾ ಅದೇ ಬಂದಿರ್ತೀವಿ, ಎರಡು ಮಾತಾಡಿರಲ್ಲ, ಮತ್ತೆ ಟೈಮ್ ಆಯಿತು ಅಂತ ನಾನು ನೋಡೋಗೋದು, ನೀನು ಬೇಜಾರು ಮಾಡ್ಕೊಳ್ಳೋದು. ಅದು ಬೇಡ ಬೇಡ ಅಂತ ಹೇಳಿ ಏನದ ಏನೋ ಇನ್ನೂ ಆಫೀಸ್ ಸೂಟ್ ಇದ್ದಾಗ ಅದು ಹಂಗೆ ಹಿಂಗೆ ಇದ್ದಾಗ ಇನ್ನೂ ಬಂದು ಮೀಟ್ ಆದರೆ ಏನೋ ಒಂದು ಸಾರ್ಥಕತೆ. ಟೈಮ್ ಜಾಸ್ತಿ ಇರುತ್ತೆ, ಏನೋ ಒಂದು ಹೇಳಿ ಬಂದಿರ್ಬೋದು ಮನೇಲಿ. ಹಂಗಿದ್ದಾಗ ಲಂಚ್ ಟೈಮಲ್ಲೆಲ್ಲ ಆಗಲ್ಲ ಸುಮಾ, ಟೈಮ್ ಸಿಗಲ್ಲ. ಸರಿ ಬಿಡಪ್ಪ ಮಾರ, ಏನೇನು ಮಾಡೋಕ್ಕಾಗತ್ತೆ. ಸರಿ ಹಿಂಗೆ ಮೀಟ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೇನು? ಮತ್ತೆ ಏನಂದರೆ ನೀನೇ ಹೇಳ್ಬೇಕು, ಮತ್ತೆ ನಾನೇನು ಹೇಳಿ? ನಾನೇನು ಹೇಳೋದು? ಕಾಲೇಜ್ಗೆ ಹೋಗಿರ್ತೀನಿ, ಅಲ್ಲಿ ಪಾಠ ಮಾಡ್ತಾರೆ, ಪಾಠ ಕೇಳ್ತೀನಿ, ಸೀದಾ ನಿನ್ನ ನೆನಪಲ್ಲಿ ಹಂಗೆ ನೀನು ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ನಾವಿಬ್ಬರು ಮೀಟ್ ಮಾಡೋದಾಗ ಬಂದ್ಕೊಂಡಿದ್ದೀನಿ ಇಲ್ಲಿ. ನನಗೇನಂದ್ರೆ ನಾನೇನು ಹೇಳಿ, ನೀನು ಹೇಳು ಮತ್ತೇನು? ಹೌದಾ? ಇವತ್ತು ಊಟಕ್ಕೆ ಏನು ತೊಗೊಂಡೋಗಿದ್ದೆ? ನೋಡು, ಏನಾದರೂ ಹೇಳು ಅಂದರೆ ಊಟ ಟೀ ಅನ್ಕೊಂಡು ಬರೇ ಇದೇ ಬರ್ತಲ್ಲ ನಿನ್ನ ಹತ್ರ. ಶಿಶಿನ ಹತ್ರ ಏನು ಬೇರೆ ಮಾತುಗಳಿಲ್ಲೇನು? ಏನು ಅಂತ ಒಂದು ರೀತಿ ರೋಮ್ಯಾನ್ಸ್ ಅಂತ ಇಲ್ವ ನನ್ನ ಹತ್ರ? ಅದು ಹೆಣ್ಮಗಳ ನಾನೇ ನಿನ್ನ ಬಾಯಿ ಬಿಚ್ಚಿ ಕೇಳಬೇಕಾ? ಥೂ. ಅಯ್ಯಪ್ಪ, ರೋಮ್ಯಾನ್ಸ್ ಮಕ್ಕದಕ್ಕಿನಿ ನಂದ ಹರಿದು 12 ಊರು ಬಾಗ್ಲಾಗ್ಯದ. ನಾನು ಹೆಂಡತಿ ಗೊತ್ತಾಕಿಸಿದ್ರೆ ಸಿಕ್ಕ ಹಾಕೊಂಡು ನಾವು ಒದ್ದಾಡಕತ್ತೀನಿ. ಹೆಂಗಪ್ಪ ಇದನ್ನು ಮೇಂಟೈನ್ ಮಾಡಿ ದೂರ ಸರ್ಕೊಳಿತ್ರಿ. ಈಗ ಎಲ್ಲ ಬಿಟ್ಟು ರೋಮ್ಯಾನ್ಸ್ ಹೋಗ್ರ ಪುಣ್ಯ ತುಂಬಿತಿ. ಏಯವ್ವ ಪುಣ್ಯ ತುಂಬಿತಿ. ಏಯವ್ವ ನನಗೆ ರಗಡ ಆಗ್ಯದ. ಶಶಿ, ನಾನು ಏನು ಕೇಳ್ತಾ ಇದ್ದೀನಿ? ಸುಮ್ಮನೆ ನಿಂತ್ಕೊಂಡಿಲ್ಲ, ಏನು ವಿಚಾರ ಮಾಡಕತ್ತಿ? ಹಾಂ ಏನಿಲ್ಲಪ್ಪ, ಏನಿಲ್ಲ.
ರೋಮ್ಯಾನ್ಸ್ ಅಂದ್ರಲ್ಲ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ. ಮದುವೆ ಆಗೋವರೆಗೂ ಅದು ಏನು ಬೇಡ ಬೇಡ, ಸುಮ್ಮನೆ ಇಷ್ಟೇ. ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಜಾಲಿಯಾಗಿ ಸುತ್ತಾಡೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ತಲೆಯಲ್ಲಿ. ಅಲ್ಲ ಶಶಿ, ನಾವು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಬರೋಬ್ಬರಿ 6 ತಿಂಗಳಾಯ್ತು. ಈ 6 ತಿಂಗಳಲ್ಲಿ ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಿರಲ್ಲ ಅಂತೀಯ. ನಿಮ್ಮ ಮನೇಲಿ ನಿಮ್ಮ ಅಣ್ಣನಿಗಾಗಲಿ ನಿಮ್ಮ ಅಮ್ಮನಿಗಾಗಲಿ ಗೊತ್ತಾಗಿಲ್ವಾ? ನೀನು ಹೇಳಿಲ್ವಾ? ಹಾಂ, ನಮ್ಮ ಅಣ್ಣನ್ಗ ಯಪ್ಪ ಇಲ್ಲಪ್ಪ, ನಾನು ಹೇಳಿಲ್ಲ. ಅವ್ರು ಹೇಳೋಕ್ಕೂ ನನ್ನ ಧೈರ್ಯ ಸಾಕಾಗ್ತಾ ಇಲ್ಲ. ಏನು ಮಾಡೋದು, ನಾನು ಹೇಳಲ್ಲಪ್ಪ. ಹೇಳಲ್ಲ ಅಂದರೆ ಮತ್ತೆ ಎಷ್ಟು ದಿವಸ ಹಿಂಗೆ ಇರೋದು? ಇವಳೇನಪ್ಪ ಎಷ್ಟು ದಿವಸ ಹಿಂಗೆ ಇರೋದು ಅಂತವಳೆ, ದೇವ್ರೇ. ಈ ಅಪ್ಪ, ಇದರಿಂದ ನೀನೇ ಕಾಪಾಡಪ್ಪ ನನ್ನಪ್ಪ ಅರ್ಧಪ್ಪ. ಎಷ್ಟು ದಿವಸ ಹಿಂಗೆ ಇರೋದಂದ್ರೆ ನೀನು ಹೇಳ್ದ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ನೀನು ಹೇಳು. ನೀನು ಹೇಳ್ತಾನೆ ನಿನ್ನ ಥರ ನಾನು ಭಯ ಪಡ್ತಾ ಇದ್ದೀನಿ. ನಾನು ಹೇಳ್ಬೇಕು ಅನ್ಕೊಂಡಿರ್ತೀನ, ಹೇಳ್ಬೇಕು ಅಂತ ಹೋಗಿರ್ತೀನಿ ಅಮ್ಮನ ಹತ್ರ. ಈ ಟೈಮಲ್ಲಿ ಏನೋ ಹಾಳಾದದು, ಒಂದು ಫೋನ್ ಬಂತಂತ, ಒಂದು ಕುಕ್ಕರ್ ಇಟ್ಟಿದ್ದೀನಿ, ಸೀಟು ಹೊಡಿತಾ ಇದೆ ಅಂತ ಅಮ್ಮ ಎದ್ದೋಗ್ಬಿಡ್ತಾರೆ. ಏನು ಮಾಡಲಿ? ಅಪ್ಪನಿಗಂತೂ ಹೇಳಕ್ಕೆ ನನಗಂತೂ ಧೈರ್ಯ ಇಲ್ಲ ಕಣೋ. ನೀನೇ ಹೆಂಗಾದ್ರೂ ಮಾಡಿ ಹೇಳ್ಬೇಕು ಅಪ್ಪನಿಗೆ. ನಾನಾ? ಹ್ಞೂ, ನೀನೇ. ಅಲ್ಲ, ನಾನು ನಮ್ಮ ಮನ್ಯಾಗ ನಮ್ಮ ಅವ್ಗೆ ಹೇಳಕ್ಕೆ ಅಂಜಕತ್ತೀನಿ, ನಿಮ್ಮ ಅಪ್ಪಗ ನಾನು ಯಪ್ಪ ಆಗಲ್ಲ ಮರೈತಿ, ಆಗಲ್ಲ. ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಬಿಡು. ನಾ ಏನ್ರಿ ಹೇಳಕ್ ಹೋಗುದು, ಅಯ್ಯೋ ಇದೊಂದು ಕೆಲಸ ನಾನು ಕಳ್ಕೊಂಡು ಕೂತ್ರೆ ನಮ್ಮ ಮನೆ ಹೆಂಗೆ ನಡೆಸಲೇ ಮರೆ. ಯಪ್ಪ ಆಗಲ್ಲಪ್ಪ ಯಪ್ಪ. ನೀ ಉಂಟು ನಿಮ್ಮಪ್ಪ ಉಂಟು, ಅದ್ರ ಮಧ್ಯದೊಳಗೆ ನನ್ನ ಮಾತ್ರ ಹೇಳಿಬೇಡ. ಶಶಿ ಪ್ಲೀಸ್ ಶಶಿ. ಅಯ್ಯೋ ಶಶಿ ಪ್ಲೀಸ್ ಶಶಿ ಅಂದರೆ ಸುಮ್ಮ ಏನು ಮಾತಾಡ್ತಾ ಇದೀಯ ನೀವು? ಹೇಳು, ನಿಮ್ಮಪ್ಪ ನಾನು ಹೆಂಗೆ ಬಂದು ಹೇಳೋಕ್ಕಾಗುತ್ತೆ ಹೇಳು? ನನಗಾಗಲ್ಲ ಮರೈತಿ. ಅದನ್ನೆಲ್ಲ ನನಗೆ ಹೇಳೋಕ್ಕೆ ಬರಬೇಡ ನೀನು. ಸಾರಿ ಬಿಟ್ಟಾಕಪ್ಪ. 5-6 ತಿಂಗಳಿಂದ ಇದೇ ಆಯ್ತಲ್ವ ನಾವಿಬ್ರು ಮಾತಾಡ್ತಾ ಇರೋದು. ನಿಮ್ಮ ಅಪ್ಪನಿಗೆ ಹೇಳು, ನಮ್ಮಪ್ಪನ ನೀನು ಹೇಳು, ನಿಮ್ಮ ಅಮ್ಮನಿಗೆ ಕೇಳ್ದ ಅಂತ ನಾನು ಕೇಳೋದು. ಅಯ್ಯೋ ಇದೆಲ್ಲ ನನಗಂತೂ ಕೇಳಿ ನೋಡಿ ಸಾಕಾಗೋಗಿದೆ. ಇದೆಲ್ಲದಕ್ಕೂ ಯಾವಾಗ ಮುಕ್ತಿ ಸಿಗುತ್ತೋ ದೇವರೇ. ಇದು ಎಲ್ಲರಿಗೂ ಮುಕ್ತಿ ಸಿಗ್ಬೇಕಂದು ನನ್ನ ಕೈ ಬಿಡವ ಯಾವ ಪುಣ್ಯಾತ್ಮಗತಿ. ಏನಂತೆ? ಏನಿಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ನಿಂತಿದ್ದೀವಿ, ನನ್ನ ಕೈ ಬಿಡು, ಎಲ್ಲರೂ ನಮ್ಮನೆ ನೋಡ್ತಾ ಇದ್ದಾರೆ ಅಂತ ಹೇಳ್ದ. ಯಾಕೆ ಜನ ನೋಡಿದ್ರೆ ಏನಾಗುತ್ತೆ? ನಾವಿಂದಲ್ಲ ನಾಳೆ ಮದುವೆ ಆಗೋಗ್ತಾನೆ, ನೋಡ್ಕೊಂಡ್ರೆ ನೋಡ್ಕೊಳ್ಳಿ ಬಿಡು, ಅದಕ್ಕೇನಂತೆ? ಯಪ್ಪ, ಈಕಿ ಒಬ್ಬಾಕಿ ಮಾತಿದ್ರು ಬರೀ ಮದುವೆ ಮ್ಯಾರೇಜ ಅದು ಇದತ್ತ ಮಾತಾಡಕತ್ತಲ್ಲೋ ಮರೆಯ.